ಈ ಜನಗಳ ಸಾಲ ಅಲ್ದ್ರೆ ಈ ಬೇವರ್ಸಿ ನನ್ನ ಮಕ್ಕಳ ಸಾಲನೂ ಕೂಡ ತೀರಿಸುವಂತ ಪರಿಸ್ಥಿತಿ ಜನಗಳಿಗೆ ಬಂದಿದೆ ಅಂತ 1250 ಕೆರೆಗಳನ್ನ ಬೆಂಗಳೂರಲ್ಲಿ ನುಂಗಾಕಿದ್ದಾರೆ. ಓಡಾಡಕ್ಕೆ ಹೆಲಿಕಾಪ್ಟರ್ಗಳು ಈ ಬೇವರ್ಸಿಗಳಿಗೆ 1000 ಕೋಟಿಗಳ ಆಸ್ತಿಗಳು. ಓಪನ್ ಆಗಿ ಹೇಳಿದ್ವಿ, ಸೋಲಿಸ್ರಿ ಅವನ ಮಗನ್ನ. ಈ ಊಸರು ಒಳ್ಳಿಗಳು ಸೋಲಬೇಕು, ವಂಶಾಡಳಿತ ಸೋಲಬೇಕು. ಕರ್ನಾಟಕದಲ್ಲಿ ಸಣ್ಣ ಮಟ್ಟದಲ್ಲಿ ನಮ್ದಾದಂತ ಮಟ್ಟದಲ್ಲಿ ಧ್ವನಿ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಒಂದು ಬದಲಾವಣೆ ಆಗಬೇಕು ಅಂತ ಕೇಳ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಸವರಾಜ ಬೊಮ್ಮಾಯಿ ಮಗನ್ ನಿಲ್ಲಿಸ್ದ. ನಾವು ಓಪನ್ ಆಗಿ ಹೇಳಿದ್ವಿ, ಸೋಲಿಸ್ರಿ ಅವನ ಮಗನ್ನ. ವಂಶಾಡಳಿತ ಸೋಲಬೇಕು ಕರ್ನಾಟಕದಲ್ಲಿ. ಹೊಸ ಪ್ರತಿಭೆಗಳು ರಾಜಕೀಯಕ್ಕೆ ಬರಬೇಕು. ಈ ಮಾಫಿಯಾಗಳು ಮನೆಗೆ ಹೋಗ್ಬೇಕು. ಈ ಲೂಟಿಕೋರರು, ಈ ಡಕಾಯಿತರು, ಈ ಕ್ರಿಮಿನಲ್ಗಳು, ಈ ಊಸರು ಒಳ್ಳಿಗಳು ಸೋಲಬೇಕು. ಸೋತು ಮನೆಗೆ ಹೋಗ್ಬೇಕು ಅನ್ನೋ ವಿಚಾರವನ್ನ ಇಡುತ್ತಾ, ಬಿಕಾಸ್ ವಿ ಲವ್ ದಿಸ್ ಕಂಟ್ರಿ. ಈ ದೇಶವನ್ನ ಇಷ್ಟಪಡ್ತೇವೆ. ವಿ ಲವ್ ದಿಸ್ ಸ್ಟೇಟ್. ಈ ಕರ್ನಾಟಕವನ್ನ ಇಷ್ಟಪಡ್ತೇವೆ. ಈ ಕನ್ನಡದೇನೆ ಇಷ್ಟಪಡ್ತೇವೆ. ಈ ಮಣ್ಣಲ್ಲಿ ನಾವು ಹುಟ್ಟಿದ್ದೀವಿ, ವಂಶ ಪಾರಂಪರ್ಯ ನಾವು ಇಲ್ಲಿದ್ದೀವಿ. ಈ ಒಂದು ವ್ಯವಸ್ಥೆಯನ್ನ ಕುಲಿಗೇಡಿಸಿಟ್ಟ ಮಂದಿ ಏನ್ ಗೊತ್ತಾ, ದೇ ಆರ್ ಕಂಟ್ಯಾಮಿನೇಟೆಡ್. ಬರೀ ನೀರು ಒಂದೇ ಅಲ್ಲ, ಇಲ್ಲಿ ಹಾಲು ಒಂದೇ ಅಲ್ಲ, ತರಕಾರಿ ಒಂದೇ ಅಲ್ಲ, ಅಂತರ್ಜಲ ಅಥವಾ ಗ್ರೌಂಡ್ ವಾಟರ್ ಒಂದೇ ಅಲ್ಲ, ಇಲ್ಲಿನ ವಾತಾವರಣ ಅಲ್ಲ, ಸಂಪೂರ್ಣವಾಗಿ ಅವರು ಕೊಳೆತು ನಾರ್ತಾ ಇದೆ. ನಿಜವಾಗ್ಲೂ ಹೇಳ್ತೀನಿ, ನಮ್ಮಂತವ್ರ ಅಧಿಕಾರಕ್ಕೆ ಬಂದ್ರು ಸಹ, ಇವನ್ ಇಫ್ ದಟ್ ಡೆಫಿನೆಟ್ಲಿ ಐ ಪ್ರಾಮಿಸ್ ಮೈಸೆಲ್ಫ್, ಇವ್ರನ್ನ ಓಡಿಸ್ದಿರ ಅಂತ ನಾವ್ ಇರೋದಿಲ್ಲ. ವಿ ವಿಲ್ ರಿಮೂವ್ ದಿಸ್ ಪೀಪಲ್ ಫ್ರಮ್ ಪವರ್. ಯಾಕೆಂದ್ರೆ ನಿಜವಾಗ್ಲೂ ಮೂರೂ ಪಕ್ಷದಲ್ಲೂ ಲೂಟಿ ಕೊರ್ರೆ ಬಿಟ್ರೆ 90% ಹುಡುಕರೆ ಒಬ್ಬರೇ ಇಬ್ಬರೇ ಇರಬಹುದು, ಅವರು ವಿಧಿ ಇಲ್ದಿರ ಇದರ ಬಿಟ್ರೆ 90% ದೇ ಆರ್ ದ ಲೂಟರ್ಸ್ ಇನ್ ಆಲ್ ದ 3 ಪಾರ್ಟೀಸ್ ಹೂ ಆರ್ ಇನ್ ದ ಪವರ್. ಕಳೆದ 30 ವರ್ಷದಲ್ಲಿ 1250 ಕೆರೆಗಳನ್ನ ಬೆಂಗಳೂರಲ್ಲಿ ನುಂಗಾಕಿದ್ದಾರೆ. ದೇ ಆರ್ ಸ್ವ್ಯಾಲೋಡ್. 1250 ಕೆರೆಗಳಂತಂದ್ರೆ 70,000 ಎಕರೆ ಆಯ್ತು. ಕರ್ನಾಟಕದಲ್ಲಿ 11,000 ಕೆರೆಗಳನ್ನ ನುಂಗಾಕವ್ರೆ. ಇದೇ ರಾಜಕಾರಣಿಗಳು, ಅವ್ರ ಬಟ್ಟಂಗಿಗಳು, ಅವ್ರ ಬಕೆಟ್ಗಳು. ಕೇಳೋರು ಯಾರು? ನಾಗರಿಕತೆ ಹುಟ್ಟಿದ್ದೇ ನೀರಿಂದ. ಆ ನೀರನ್ನು ಬಿಡಲ್ಲ ಇವರು. ಇವತ್ತು ಕುಡಿಯೋ ನೀರು ಕಂಟಾಮಿನೇಟ್ ಆಗಿದೆ. ನಾನು ಆವಾಗಲೇ ಹಳೆ ವಿಡಿಯೋದಲ್ಲಿ ಹೇಳಿದೆ, ಅವ್ರಿಗೆ ಬೇಕಾದಂತ ಆದರ್ಶಗಳು ಮಾಡ್ಕೊಂತಾರೆ. ಓಡಾಡಕ್ಕೆ ಹೆಲಿಕಾಪ್ಟರ್ಗಳು ಈ ಬೇವರ್ಸಿಗಳಿಗೆ. ಆಸ್ತಿಗಳು 1000 ಕೋಟಿಗಳ ಆಸ್ತಿಗಳು. ಮನೆಗಳು ಡಾಲರ್ಸ್ ಕಾಲನಿ, ಇಲ್ಲ ಅಂದ್ರೆ ಸದಾಶಿವನಗರ. ವಾರಕ್ಕೊಮ್ಮೆ ಕ್ಲಬ್ಗಳು, 5 ಸ್ಟಾರ್ ಹೋಟೆಲ್ಗಳಲ್ಲಿ MLAಗಳನ್ನು ಕೂತ್ಕೊಂಡು ಪಾರ್ಟಿಗಳು. ಅಲ್ರಿ, ತಿನ್ನಕ್ಕೆ ಇಟ್ಟಿಲ್ದಿರೋಂಥ ಪರಿಸ್ಥಿತಿನಲ್ಲಿ ಈ ಕೆಲಸಗಳನ್ನ ಮಾಡಿ ಇವ್ರುಗಳು ಲೂಟಿಕೋರ್ತನ ಮಾಡ್ತಾರಲ್ಲ, ನಿಜವಾಗ್ಲೂ ಇವರನ್ನ ಯಾರೋ ಪ್ರಶ್ನೆ ಮಾಡಲ್ವಾ? ಜನರಿಗೆ ಪ್ರಶ್ನೆ ಮಾಡಕ್ ಆಗ್ತಾ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಅವರು ತಮ್ಮದೇ ಆದಂತ ಸಮಸ್ಯೆಗಳಿಗೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಸಿಗಾಕ್ಸಿರೋದು ಕೇಂದ್ರ ಸರ್ಕಾರದ ಸಾಲ, ರಾಜ್ಯ ಸರ್ಕಾರದ ಸಾಲ, ಈ ಜನಗಳ ಸಾಲ ಅಲ್ದ್ರೆ ಈ ಬೇವರ್ಸಿ ನನ್ನ ಮಕ್ಕಳ ಸಾಲನೂ ಕೂಡ ತೀರಿಸುವಂತ ಪರಿಸ್ಥಿತಿ ಜನಗಳಿಗೆ ಬಂದಿದೆ ಅಂತ ಈ ಮೂಲಕ ಹೇಳುತ್ತಾ, ಬೇವರ್ಸಿಗಳು ರೀ, ನನಗೆ ಹೇಳಕ್ಕೆ ಏನೂ ಆತಂಕ ಇಲ್ಲ. ದೇ ಹ್ಯಾವ್ ಲೂಟೆಡ್ ದ ಕಂಟ್ರಿ. 200 ಲಕ್ಷ ಕೋಟಿ ಸಾಲ ಮಾಡಿ ದೇಶವನ್ನ ದಾರಿದ್ರ್ಯ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಕರ್ನಾಟಕವನ್ನ 8 ಲಕ್ಷ ಕೋಟಿ ಸಾಲ ಮಾಡಿ ಕರ್ನಾಟಕವನ್ನ ದರಿದ್ರ ಪರಿಸ್ಥಿತಿಗೆ ಬಂದಿದ್ದಾರೆ. ಇಲ್ಲಿನ ರಿಸೋರ್ಸ್ಗಳು ಲೂಟಿ ಆಗಿದೆ. ಇಲ್ಲಿನ ಹಣವನ್ನ ಲೂಟಿ ಮಾಡಲಾಗಿದೆ. ಸಾಲದಲ್ಲಿಟ್ಟಿದ್ದಾರೆ. ಪರಿಸರ ನಾಶ ಆಗಿದೆ. ಕುಡಿಯೋ ನೀರು ವಿಷ ಆಗಿದೆ. ಕುಡಿಯೋ ಹಾಲು ಕಲಬೆರಕೆ ಆಗಿದೆ. ತಿನ್ನೋ ತರಕಾರಿ ಕಲಬೆರಕೆ. ಇನ್ನು ಏನು ಉಳಿಸಿದ್ದಾರೆ? ಏನು ಉಳಿಸಿಲ್ಲ. ಏನೋ ಇದು ಪರಿಸ್ಥಿತಿ. ಇದನ್ನ ಬದಲಾವಣೆ ಮಾಡ್ಬೇಕಂದ್ರೆ ನೀವೇ ಡಿಸೈಡ್ ಮಾಡ್ಬೇಕು ಅಂತ ಹೇಳುತ್ತಾ, ವಿ ಜಸ್ಟ್ ವಾಂಟ್ ಟು ಟೆಲ್ ಯು ದಟ್ KRS ಪಾರ್ಟಿ ಅವರಿಗೆ ಪರ್ಟಿಕ್ಯುಲರ್ ಆಗಿ ಅಲ್ಲೊಂದು ಆದೇಶದ ಕಾಪಿ ಹಾಕಿದ್ದಾರೆ. ಬಿ ಕೇರ್ಫುಲ್. ಯಾಕಂತಂದ್ರೆ ನೀವು ಹೋರಾಟ ಚೆನ್ನಾಗಿದೆ, ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ಎಜುಕೇಟ್ ಮಾಡಬೇಕಾದ್ದು, ನಮಗೆ ಗೊತ್ತಿರೋಂಥ ವಿಚಾರ ನಮಗೆ ತಿಳಿಸಬೇಕಾದ್ದು ನಮ್ಮ ಧರ್ಮ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು.